ಧರ್ಮಸ್ಥಳ ನಕಲಿ ಹೋರಾಟಗಾರರ ವಿರುದ್ಧ ರೊಚ್ಚಿಗೆದ್ದ ಯುವ ಮುಖಂಡ ಗೌತಮ್. ಸೌಜನ್ಯಳ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಸಿಗಬೇಕು, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಆದರೆ ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗಡೆಯವರ ವಿರುದ್ಧ ಅಪಪ್ರಚಾರ ಮಾಡಿದ್ರೆ ರಾಜ್ಯದ ಎಲ್ಲೆಡೆ ನಮ್ಮ ಹೋರಾಟ ಶುರುವಾಗುತ್ತೆ. 800 ವರ್ಷಗಳ ಇತಿಹಾಸ ಇರುವಂತಹ ಧಾರ್ಮಿಕ ಕ್ಷೇತ್ರ ಇದು ಧರ್ಮಸ್ಥಳ. ಬನ್ನಿ ಇದರ ಬಗ್ಗೆ ಮಾತಾಡಲಿಕ್ಕೆ. ಧರ್ಮಸ್ಥಳದಲ್ಲಿ ಕಳೆದ 12 ವರ್ಷಗಳ ಹಿಂದೆ ಸೌಜನ್ಯಳ ಅತ್ಯಾಚಾರದ ಪ್ರಕರಣದಲ್ಲಿ ಕೆಲವು ಕಿಡಿಗೇಡಿಗಳು ಧರ್ಮಸ್ಥಳವನ್ನು ಕುರಿತಾಗಿ ಕ್ಷೇತ್ರದ ಬಗ್ಗೆ ಅನೇಕ ಅವಹೇಳನಕಾರಿ ಮತ್ತು ಕ್ಷೇತ್ರಕ್ಕೆ ಮಸಿ ಬಳಿಯುವಂಥ ಕೆಲಸವನ್ನು ಕೆಲವು ಮಂದಿಗಳು ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಇವತ್ತು ಸಾಲಿಗ್ರಾಮದಲ್ಲಿ ಧ್ವನಿ ಎತ್ತಲಿಕ್ಕೆ ಯುವ ಮುಖಂಡ ಗೌತಮ್ ಅವರು ನಮ್ಮೊಟ್ಟಿಗಿದ್ದಾರೆ. ಈ ಒಂದು ಮತ್ತೊಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲಿ ಪ್ರಮುಖವಾಗಿ ಕೆಲವೊಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಕೆಲವೊಂದು ವಿಚಾರಗಳಿಂದ ಜನಗಳಿಗೆ ಉದ್ರೇಕ ಆಗ್ತಾ ಇದೆ. ಪ್ರಸಕ್ತ ಇವಾಗ ರಾಜ್ಯ ಸರ್ಕಾರ SIT ತಂಡವನ್ನು ಕೂಡ ಇಲ್ಲಿ ರಚನೆ ಮಾಡಿರುವಂಥದ್ದು. ರಚನೆ ಆದ ಬಳಿಕ ಏನು ಫಲಿತಾಂಶ ಬರುತ್ತೆ ಅನ್ನೋದನ್ನು ಕಾಯ್ದನೆ ಕೆಲವೊಂದು ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನು ಮಾಡಿಕೊಂಡು ಜನಗಳಿಗೆ ಗೊಂದಲವನ್ನು ಎಬ್ಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಮಾತಾಡಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಗೌತಮ್ ಅವರಿದ್ದಾರೆ. ಏನು ಮಾತಾಡ್ತಾರೆ ಅಂತ ಕೇಳೋಣ. ಏನಿವತ್ತು ಧರ್ಮಸ್ಥಳ ಸಂಸ್ಥೆ ಬಗ್ಗೆ ಯೂಟ್ಯೂಬರ್ಗಳಂತೇಳಿ ಮೀಡಿಯಾದವರಂತೇಳಿ ಏನು ವಿರುದ್ಧವಾಗಿ ಏನು ಪ್ರಚೋದನಾಕಾರಿಯಾಗಿ ಈ ಜನಗಳನ್ನ ದಿಕ್ಕು ತಪ್ಪಿಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಅದು ಕೂಡಲೇ ನಿಲ್ಲಿಸಬೇಕು. ಈಗ ಸರ್ಕಾರ SITನ ಕೂಡಲೇ ನೇಮಿಸಿದೆ, ಅದರ ಫಲಿತಾಂಶ ಬರೋವರೆಗೂ ಅವರು ಕಾಯಬೇಕು. ಇದರ ವಿರುದ್ಧ ಯಾರ್ಯಾರು ಮಾತಾಡ್ತಾರೆ ಮೊದಲು ಅವ್ರ ಬಾಯಿಗಳನ್ನ ಮುಚ್ಚುವಂಥ ಕೆಲಸಗಳಾಗಬೇಕು. ಇವತ್ತು ಏನಕ್ಕೆ ತನಿಖೆ ನಡೆಯೋ ಸಂದರ್ಭದಲ್ಲಿ ತನಿಖೆಯನ್ನು ದಿಕ್ಕು ತಪ್ಪಿಸುವಂಥ ಕೆಲಸಗಳನ್ನ ಈ ಯೂಟ್ಯೂಬರ್ಗಳು, ಈ ಕೆಲವೊಂದು ಮೀಡಿಯಾಗಳು, ಈ ರೀಲ್ಸ್ ಮಾಡೋರು ಅದು ಇದು ಅಂತೇಳಿ ಕುಂಟು ನೆಪಗಳು ತಗೊಂಡು ಪ್ರಚೋದನಕಾರಿಯಾಗಿ ನಮ್ಮ ಎಲ್ಲ ಒಂದು 800 ವರ್ಷ ಇತಿಹಾಸವುಳ್ಳ ಅಂಥ ಒಂದು ಧರ್ಮಸ್ಥಳ ಒಂದು ಕ್ಷೇತ್ರದಕ್ಕೆ ಮಲಿನ ಮಾಡಬೇಕು ಅಂತೇಳಿ ಇವರೆಲ್ಲ ಹೊಂಚು ಹಾಕಿ ಸಂಚು ಮಾಡೋ ರೀತಿಯೇ ಇದು ಎದ್ದು ಕಾಣ್ತಾ ಇದೆ. ಇವತ್ತು ತನಿಖೆಯಿಂದ ತಪ್ಪಿತಸ್ಥರು ಯಾರು ಅಂತ ಅದು ಹೇಳಿ ಕಂಡುಹಿಡಿದು ಅದು ತೀರ್ಪು ಬರೋವರೆಗೂ ದಯವಿಟ್ಟು ತಾಳ್ಮೆಯಿಂದ ಇರಬೇಕು. ಇವತ್ತು ಎಲ್ಲ ನಮ್ಮೆಲ್ಲ ಭಾವನೆಗೆ, ನಮ್ಮ ಶ್ರದ್ಧೆಗೆ, ನಮ್ಮ ಭಕ್ತಿಗೆ ಎಲ್ಲೋ ಒಂದು ಕಡೆ ಒಂದು ತುಂಬ ನೋವು ಮಾಡ್ತಾ ಇದ್ದಾರೆ ಅಂತಲೇ ಇದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರಿರ್ಬೋದು ಅಲ್ಲಿ ಹೋರಾಟ, ಯಾರು ಸೌಜನ್ಯ ಪರ ಅಂತೇಳಿ ಮುಖವಾಡ ಹಾಕ್ಕೊಂಡು ಹೋರಾಟ ಮಾಡ್ತಿರೋರಿಗೆ ನಾನು ನೇರವಾಗಿ ಒಂದು ಪ್ರಶ್ನೆ ಮಾಡ್ತೀನಿ. ಇವತ್ತು 12ರಿಂದ 13 ವರ್ಷ ಸೌಜನ್ಯ ಸತ್ತೋಗಿ ಇವತ್ತು ಒಂದು ಅತ್ಯಾಚಾರ ಆಗಿ ಒಂದು ಕೊಲೆ ಆಗಿ ಇವತ್ತು ಏನು ಒಂದು ಇದಿದೆ, ಇವತ್ತು ನೆಲದ ಕಾನೂನು ಭದ್ರವಾಗಿದೆ. ಇವತ್ತು 12-13 ವರ್ಷದಿಂದ ನಿಜವಾಗ್ಲೂ ಬೇರೆಯವರು ಹೆಗಡೆಯವರು ಆಗಲೇ ಅಲ್ಲಿ ತಪ್ಪು ಮಾಡಿದರೆ ಇವತ್ತು ಇದಕ್ಕಿಂತ ಮುಂಚೆನೇ ಶಿಕ್ಷೆ ಆಗಬೇಕಿತ್ತು. ಆದರೂ ಇಲ್ಲಿವರೆಗೂ ಪಿಕ್ಚರನ್ನು ಎಳಿತಾ ಬಂದಿದ್ದಾರೆ. ಅದೇನೇ ಇರಲಿ, ಆದರೆ ಈ SIT ತನಿಖೆ ಸರ್ಕಾರ ಇವತ್ತು ನೇಮಿಸಿದೆ. ಆ ಫಲಿತಾಂಶ ಬರೋವರೆಗೂ ಯಾವುದೇ ರೀತಿಯಾದಂತಹ ವಿರೋಧಗಳನ್ನ ಪರಗಳನ್ನ ಮಾಡ್ದೇನೆ ಇಲ್ಲಿವರೆಗೂ ದಯವಿಟ್ಟು ನೆಮ್ಮದಿಲಿ ಅವರು ಇರಬೇಕು. ಇದು ಎಲ್ಲ ಒಂದು ನಾವು ವ್ಯವಸ್ಥಿತ ಸಂಚು ಅನ್ನೋ ಥರ ಮೇಲ್ನೋಟ ಕಾಣ್ತಿದೆ. ದಯವಿಟ್ಟು ಇದೊಂದು ಈ ಥರ ನಡೆಯಕೂಡ್ದು. ನಡೆದ್ರೆ ಮುಂದೊಂದು ದಿನದಲ್ಲಿ ಇಡೀ ರಾಜ್ಯದ ಹಳ್ಳಿಗಳಲ್ಲಿ ತಾಲೂಕು ಹಳ್ಳಿ ಎಲ್ಲ ಕಡೆ ಒಂದು ಉಗ್ರವಾದ ಪ್ರತಿಭಟನೆ ನಡೆಯುತ್ತೆ. ಅದಕ್ಕಿಂತ ಮುಂಚೆನೇ ಎಚ್ಚೆತ್ತು ಈ ಯೂಟ್ಯೂಬರ್ಗಳು, ಈ ನಕಲಿ ಯೂಟ್ಯೂಬರ್ಗಳು ಈ A1ನಲ್ಲಿ ವಿಡಿಯೋ ಮಾಡಿಬಿಡೋದು, ಇದು ಏನೇನು ಅವ್ರು ಬೇಳೆ ಬೇಯಿಸ್ಕೊತಾ ಇದ್ದಾರೆ, ಪೇಮೆಂಟ್ ಇಸ್ಕೊತಾರೋ ಹಂಗೆ ಬಂದ್ ಮಾಡ್ತಾರೋ, ಇಲ್ಲ ಈ ಸಮಾಜ ಹೊಡಿಬೇಕು ಅಂತ ಬಂದವರು, ಇಲ್ಲ ನಮ್ಮ ಹಿಂದೂಗಳನ್ನ ಎಲ್ಲ ಸಾಯಿಸಬೇಕು ಅಂತ ಬಂದವರು, ಅದು ಗೊತ್ತಿಲ್ಲ. ತಪ್ಪು ಮಾಡಿರೋದು ಅತ್ಯಾಚಾರ ಮಾಡಿ ಕೊಲೆ ಮಾಡಿರೋದು ತಪ್ಪು ಮಾಡೋದು ಒಬ್ಬ ವ್ಯಕ್ತಿ ಆದರೆ ಒಂದು ಸಂಸ್ಥೆ ಬಗ್ಗೆ, ಒಂದು ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿ ತಮ್ಮನ್ನು ಬೇಳೆ ಬೇಯಿಸ್ಕೊತಾ ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ.